ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ವಾಸ್ತವ ವರದಿಯನ್ನ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಕೊಟ್ಟಂತಹ ವರದಿಯ ರಿಪೋರ್ಟ್ ಏನು, ಎಲ್ಲವೂ ಕಾನೂನು ಪ್ರಕಾರ ಆಗಿದೆ ಅನ್ನೋದು ಸಿಎಂ ಅವರ ವರ್ಷನ್ ಆಗ್ತಾ ಇದೆ. ನಮ್ಮ ಭೂ ಪರಿಹಾರದಲ್ಲಿ ಯಾವುದೇ ಲೋಪಗಳು ಆಗಿಲ್ಲ ಅಂತ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಬಿಟ್ಟಿದ್ದಾರೆ. ಸಿಎಂ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದ ಕಾರಣಕ್ಕೆ ಹೈಕಮಾಂಡ್ಗೆ ವರದಿ ಕೊಡುವಂತಹ ಪ್ರಮೇಯ ಬಂತ ಅನ್ನೋದು ಪ್ರಮುಖ ಪ್ರಶ್ನೆ. ಅವರಾಗೆ ಕೇಳಿರೋದಾ ಅಥವಾ ಇವರೇ ಆಂಟಿಸಿಪೇಟರಿ ಬೇಲನ್ನ ಹಾಕೊಳ್ಳೋ ನಿಟ್ಟಿನಲ್ಲಿ ಕೊಟ್ಟಿರೋದಾ ಅಂತ. ಯಾಕಂದ್ರೆ ಹಲವು ಅನುಮಾನಗಳು ಮೇಲ್ನೋಟಕ್ಕೆ ವ್ಯಕ್ತ ಆಗಿತ್ತು. ಒಂದು ಎಕ್ಸಾಂಪಲ್ ಅಂದ್ರೆ ಆ ದೇವನೂರು ವಿಚಾರನೆ, ಅಲ್ಲಿ ಸ್ಕ್ವೇರ್ ಫೀಟಿಗೆ 2,000 ರೂಪಾಯಿ ಇದೆ, ಖಾಲಿ ಸೈಟ್ ಅಲ್ಲಿದ್ರು ಕೂಡ ಕೊಟ್ಟಿರೋ ಸೈಟು ಹಂಚಿಕೆ ಆಗಿರೋ ಸೈಟ್ ಎಲ್ಲಿ ವಿಜಯನಗರದಲ್ಲಿ, ಅಲ್ಲಿ ಸ್ಕ್ವೇರ್ ಫೀಟಿಗೆ ಎಷ್ಟಿರೋದು 8,000 ರಿಂದ 10,000. ಸೊ ಬೇಸಿಕ್ ಕ್ವೆಶ್ಚನ್ಸ್ ಅನ್ನ ಇಲ್ಲಿ ಬಿಜೆಪಿ ಸೇರಿದಂತೆ ಜೆಡಿಎಸ್ ನ ಅನೇಕರು ಕೇಳ್ತಾ ಇದ್ರು. ಈ ಹಿಂದಿನ ಜಿಲ್ಲಾಧಿಕಾರಿಯಾಗಿದ್ದ ರಾಜೇಂದ್ರನ್ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರಲ್ಲ, ರಿಪೋರ್ಟ್ ಕೊಟ್ಟಿದ್ರಲ್ಲ 7 ತಿಂಗಳ ಹಿಂದೆನೆ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇಂತಿಂತ ಅಧಿಕಾರಿಗಳ ಅವಧಿಯಲ್ಲೇ ನಡೆದಿದೆ ಅಂತ ಅಂದ್ಬಿಟ್ಟು ಅದು ಸುಳ್ಳ? ಈ ಪ್ರಶ್ನೆ ಆಕ್ಚುಲಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ವರದಿ ಕೇಳಿದೆ, ನಿಮ್ಮ ಪ್ರಕಾರ ಅಲ್ಲಿ ಏನ್ ನಡೆದಿದೆ ಹೇಳಿ ಅಂತ. ಕಾಂಗ್ರೆಸ್ ಅವರು ಯಾವತ್ತೂ ಕೂಡ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವ್ರು ಆರೋಪ ಮಾಡಿದ್ದು ಬಿಜೆಪಿ ಅವರ ಅವಧಿಯಲ್ಲಿ ನಮಗೆ ಸೈಟ್ ಹಂಚಿಕೆ ಆಗಿರೋದು ಅಂತ. ಹಾಗಾಗಿ ಇವಾಗ ಅವರು ವಾಸ್ತವ ವರದಿಯನ್ನು ಕೊಟ್ಟಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಏನಿದು ವಾಸ್ತವ ವರದಿ ಅಂದರೆ? ಹಾಗಾದ್ರೆ ಇಲ್ಲಿ ತನಕ ಈ ವಿಚಾರದಲ್ಲಿ ಬಂದಿರೋದೆಲ್ಲ ಅವಾಸ್ತವಿಕ ವರದಿ ಅನ್ಕೋಬೇಕಾ? ಅರವಿಂದ್, ಈಗ ಮೈಸೂರಿನ ಮುಡಾ ಪ್ರಕರಣದಲ್ಲಿ 2 ಮುಖ್ಯವಾದ ವಿಚಾರ ಗಮನ ಸೆಳೀತಾ ಇರುವಂಥದ್ದು. ಒಂದು, ಅಲ್ಲಿನ ಫಲಾನುಭವಿಗಳಿಗೆ ಯಾರಿಗೆಲ್ಲ ನಿವೇಶನಗಳನ್ನು ಬದಲಿ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನೊಂದು, ಅದೇ ಪಟ್ಟಿಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ಹೆಸರು ಕೂಡ ಇದೆ. ಪಾರ್ವತಿ ಅವರಿಗೂ ಕೂಡ 38,000 ಚದರ ಅಡಿಯ ಜಮೀನನ್ನು ದೇವನೂರು ಬದಲು ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಅಂದರೆ ಬಹಳ ಬೆಲೆ ಬಾಳುವಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರಿಗೆ ಬದಲಿ ನಿವೇಶನವಾಗಿ ಕೊಟ್ಟಿದ್ದಾರೆ ಮುಡಾದವರು ಅನ್ನುವಂಥದ್ದು, ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ. 2 ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳಾಗ್ತಾನೆ ಎಲ್ಲರೂ ಕೂಡ ಬೆರಳು ತೋರ್ತಾ ಇದ್ದಾರೆ. ಯಾಕಂದರೆ ತವರು ಜಿಲ್ಲೆ ಮೈಸೂರು, ಅಲ್ಲೇ ಅಕ್ರಮ ಆಗಿರುವಂಥದ್ದು, ಮುಖ್ಯಮಂತ್ರಿಗಳು ಆವಾಗಲೂ ಕೂಡ ಪ್ರತಿಪಕ್ಷ ನಾಯಕ ಆಗಿದ್ರು, ಪ್ರಭಾವ ಬೀರಿರಬಹುದು ಅನ್ನುವಂಥ ಒಂದು ಅನುಮಾನದ ಆಧಾರದಲ್ಲಿ ಆರೋಪ ಮಾಡಲಾಗ್ತಿದೆ. ಈಗ ತಮ್ಮ ಮೇಲೆ ಕೂಡ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ಗೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ ತಮ್ಮ ಸಂಬಂಧಪಟ್ಟಂತಹ, ಮತ್ತೆ ಮುಡಾದಲ್ಲಿ ಏನೆಲ್ಲ ಅಕ್ರಮ ಆಗಿದೆ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಒಂದು, ಕಳೆದ ಕೆಲವು ವರ್ಷಗಳಿಂದ ಮುಡಾದಲ್ಲಿ ಏನೇನು ಆಗಿದೆ, ಯಾರ್ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ ಪಾತ್ರ ಇದೆಯಾ, ಬಿಜೆಪಿ ಪಾತ್ರ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ತಮ್ಮ ಪತ್ನಿಗೆ ಬದಲಿ ನಿವೇಶನ ಯಾವ ಆಧಾರದಲ್ಲಿ ಬಂತು, ಅದರಲ್ಲೂ ಕೂಡ ನಿಯಮ ಯಾವುದೇ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೂಡ ಈ ಒಂದು ವಾಸ್ತವ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಂದ್ರೆ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಕ್ಲಿಯರ್ ಕಟ್ ಆಗಿ ನನ್ನ ಪಾತ್ರ ಇಲ್ಲ ಅಥವಾ ನಮ್ಮ ಪಾತ್ರ ಇಲ್ಲ, ಸರ್ಕಾರದ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತಹ ಪ್ರಯತ್ನ, ಕಸರತ್ತಿಗೆ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು ಎದ್ದು ಕಾಣುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದು ನೋಡೋಣ, 1,000 ಕೋಟಿ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತ ರಾಜೇಂದ್ರನ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವರು ಭ್ರಷ್ಟಾಚಾರನೇ ನಡೆದಿಲ್ಲ ಅಂತ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ಎಂಥ ದಡ್ಡನಿಗೂ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದಾರೆ ಅಂತ. 2,000 ಸ್ಕ್ವೇರ್ ಫೀಟ್ ಇರೋ ಜಾಗ ಬಿಟ್ಟು 8,000 ಸ್ಕ್ವೇರ್ ಫೀಟ್ ಜಾಗವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋದಕ್ಕೆ ಖಾಲಿ ಸೈಟ್ ಇತ್ತು, ಕೊಡಬಹುದಾಗಿತ್ತು.